ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಿರಿ ಊಟ ಬಡಿಸ್ತಿದ್ದಾಳೆ. ತಕ್ಷಣ ಬರೋಕ್ಕಂತೂ ಚಾನ್ಸ್ ಇಲ್ಲ. ನಾನು ಕೆಲಸದಿಂದ ತಪ್ಪಿಸ್ಕೊಳಕ್ಕೆ ತಲೆನೋವು ಅಂತ ಸುಳ್ಳು ಹೇಳಿದ್ದೀನಿ. ಎಲ್ಲರೂ ರೆಸ್ಟ್ ಮಾಡ್ತಿರ್ತೀನಿ ಅಂದ್ಕೊಂಡಿರ್ತಾರೆ. ಅಣ್ಣ ಸಿರಿ ಏನೇನು ಇಟ್ಟಿದ್ದಾರೆ ಅಂತ ನೋಡೋಕ್ಕೆ ಇದೇ ಸರಿಯಾದ ಸಮಯ. ಅಲ್ಲ, ಮದುವೆ ಆದಮೇಲೆ ಆ ಮುದ್ಕ ಅಮ್ಮಂಗೆ ಅಣ್ಣಂಗೆ ಏನೇನು ಕೊಟ್ಟ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಸಮರ್ಥಗಾಗಲೇ ಫೋನ್ ಮಾಡ್ತೀನಿ ಅಂದಿದ್ದೆ. ಊಟ ಮಾಡಿದ್ನೋ ಇಲ್ವೋ? ಇನ್ನೇನು ಮಾಡ್ತಿದ್ಯಾ? ನಿನ್ನೆ ಹೊಡ್ಕೊಂಡು ಬಂದೆ ಸಿರಿ. ನಾನು ಯಾವತ್ತೂ ಕಬೋರ್ಡ್ ಡ್ರಾಯರಲ್ಲಿ ಕೂತೇ ಇಲ್ಲ ಸಂಧ್ಯಾ. ಅದು ಮದುವೆ ಆಲ್ಬಮ್. ಅಮ್ಮ ಔಟ್ಡಕ್ಕೆ ಕಾಯ್ತಿದ್ದಾರೆ. ಹಾಂ, ಒಂದು ನಿಮಿಷ. ಅವತ್ತು ತಾತನ್ನ ಕನ್ವಿನ್ಸ್ ಮಾಡಿ ನಿನ್ನ ಈ ಮನೆಯಲ್ಲಿರೋಕೆ ಒಪ್ಸಿದ್ದು ಅಮ್ಮನ ಮುಖ ನೋಡಿ. ನಿನ್ನಿಂದ ಏನಾದರೂ ಈ ಮನೆಗೆ ಅಥವಾ ಮನೆಯವ್ರಿಗೆ ತೊಂದರೆ ಆಗತ್ತೆ ಅನ್ನೋದು ಗೊತ್ತಾದರೆ ನೀನು ನನ್ನ ಇನ್ನೊಂದು ಮುಖ ನೋಡಬೇಕಾಗತ್ತೆ. ನನ್ನ ಹತ್ರ ತುಂಬ ಲೀನಿಯನ್ಸ್ ತೊಗೊಳಕ್ಕೆ ಹೋಗ್ಬಿಡ. ಪಾಪಮ್ಮ, ನೀವು ನಮ್ಮ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಂಗೆ ಅಷ್ಟು ದೂರ ಪ್ರಯಾಣ ಮಾಡೋದಂದ್ರೆ ಸ್ವಲ್ಪ ಕಷ್ಟವೇ ಪೂರ್ಣಿ. ಅರೆ ಮಾವ, ಏನಿವತ್ತು ಇಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ? ಹಾಗಂತ ದಿನ ಏನು ನಮ್ಮ ಮಾವ ಸ್ಮಾರ್ಟ್ ಆಗಿ ಕಾಣಲ್ಲ ಅಂತೇನಿಲ್ಲ. ನಮ್ಮ ಮಾವ ಯಾವತ್ತಿದ್ರು ಸೂಪರ್ ಸ್ಮಾರ್ಟೆ. ಇವತ್ತು ಇನ್ನು ಜಾಸ್ತಿ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ. ಪೂರ್ಣಿ, ಹೌದಯ್ಯ ಅವ್ರೆ, ನೀವು ಈ ಥರ ಶರ್ಟಲ್ಲಿ ನೋಡಿ ಎಷ್ಟೋ ವರ್ಷಗಳಾದವು. ಚೆನ್ನಾಗಿ ಕಾಣ್ತಿದ್ದೀರಾ. ನೀವು ಈ ಬಣ್ಣ ಚೆನ್ನಾಗಿ ಹೊಂದುತ್ತೆ. ನಿಮ್ಗಳು ಒಳ್ಳೆ ಕಣ್ಣಿಗೆ ಇದೆಲ್ಲ ಚೆನ್ನಾಗಿ ಕಾಣುತ್ತೆ. ಆಮೇಲೆ ತುಳಸಿಯವರೇ, ಇಷ್ಟು ಬೇಗ ಎದ್ದು ನಮಗೆಲ್ಲ ತಿಂಡಿ ರೆಡಿ ಮಾಡಬೇಕಾಯ್ತು. ಏನಾಯ್ತು ಪೋಣಿ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಪಾಪಮ್ಮನ್ನ ನೀವು ತುಳಸಿಯವ್ರೆ ಅಂತ ಕರೆದ್ರಿ. ಹಾ ಹಾ ಅಯ್ಯೋ, ಅದು ಕೆಫೆಯಲ್ಲಿ ಎಷ್ಟು ಸಾರಿ ಅವ್ರ ಹೆಸರು ಹಿಡಿದು ಕರಿತಾ ಇರ್ತೀನಲ್ಲ, ಅದಕ್ಕೆ ಬಾಯಿ ತಪ್ಪಿ ಬಂದ್ಬಿಡ್ತಷ್ಟೇ. ಪರವಾಗಿಲ್ಲ ಅಯ್ಯ, ನನಗೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡೋಕೆ ಏನೂ ತೊಂದರೆ ಇಲ್ಲ. ನೀವು ಮಾಡಿಕೊಡೋದು ಖುಷಿಯೇ.
ನೀವು ಹುಷಾರಾಗಿ ಹೋಗಿ ಬನ್ನಿ ಪೂರ್ಣಿ. ಜೋಪಾನ. ಬರ್ತೀವಿ. ಪಾಪಮ್ಮ, ಬೆಳಿಗ್ಗೆ ಯಾವ ಕಡೆ ಪಯಣ? ಅಯ್ಯ ಅವ್ರ ಕೆಫೆಯಿಂದ ಎಲ್ಲರೂ ಒಂದಿನದ ಪ್ರವಾಸಕ್ಕೆ ಹೋಗ್ತಾ ಇದ್ದಾರಂತೆ. ನಿಮಗೂ ಹೇಳಕ್ ಹೇಳಿದ್ರು. ಟ್ರಿಪ್ಪಾ? ಇದ್ಯಾವಾಗ ಪ್ಲ್ಯಾನ್ ಆಯಿತು? ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ ಅಮ್ಮ ಅವರೇ. ಹೋಗ್ಲಿ, ಯಾರ್ಯಾರು ಹೋದ್ರು? ಅಯ್ಯ ಅವರು ಪೂರ್ಣಿ ಹೋದ್ರಮ್ಮ ಅವರೇ, ನಂಗಷ್ಟೇ ಗೊತ್ತಿರೋದು. ಇಷ್ಟು ಬೆಳಿಗ್ಗೆ ಟ್ರಿಪ್ಪಾ? ಅದು ಮಾವ ಸೊಸೆ ಜೊತೆ. ಅವಿಗೆ ಈ ವಿಷಯ ಗೊತ್ತಾ? ತುಳಸಿ, ಫ್ಲಾಸ್ಕ್ ತುಂಬ ಕಾಫಿ ತಗೊಂಡಿದ್ದೀಯಾ? ಚಕ್ಲಿ, ಕೋಡ್ಬಳೆ ಬೇಕಾದಷ್ಟು ಇಟ್ಟಿದೀಯಾ ತಾನೆ? ಎಲ್ಲ ತಗೊಂಡಿದ್ದೀವಿ ಮಾವ. ಸೋಗ್ಲಾಡಿ, ನಾನು ಬ್ಯಾಗ್ ಪ್ಯಾಕ್ ಮಾಡುವಾಗ ಪೌಡರು ಕ್ರೀಮು ಎಲ್ಲ ಇಟ್ಕೊ ಅಂತ ಹೇಳಿದ್ದೆ. ಇಟ್ಕೊಂಡಿದ್ದೀಯಾ? ಜೊತೆಗೆ ನಾನು ಬಾಚಣಿಗೆಯನ್ನು ಇಟ್ಕೊಂಡಿದ್ದೀಯಾ ತಾನೆ? ಎಲ್ಲ ತಗೊಂಡಿದ್ದೀನಿ ತಾತ. ಓ, ಏನಾದರೂ ಮಿಸ್ ಆಗಿತ್ತು ಅಂತಂದರೆ ಇನ್ನೇ ವಾಪಸ್ ಕಳಿಸ್ತೀನಿ. ಈ ವೇಷನ ಮನೇಲೇ ಬಿಟ್ಟು ಬರೋಣ ಅಂದ್ಕೊಂಡಿದ್ದೆ. ಇನ್ನು ಒಬ್ಬಳನ್ನೇ ಮನೇಲಿ ಬಿಟ್ಟರೆ ತೊಳ್ಕೊಂಡು ಬಳ್ಕೊಂಡು ಹೊರಟೋಗ್ತಾಳೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಪುಟ್ಟ, ಒಂದು 4 ಏಲಕ್ಕಿ ಇಟ್ಕೊ ಅಂತ ಹೇಳಿದ್ನಲ್ಲ, ಇಟ್ಕೊಂಡಿದ್ಯಾ? ತಗೊಂಡಿದ್ದೀನಿಮ್ಮ, ಬೇಕಿತ್ತಾ? ಈಗ ಬೇಡ, ಅದು ಕೈಗೆ ಸಿಗೋ ಹಾಗೆ ಇಟ್ಕೊ. ಅದು ಮಾವನವರು ಪ್ರಯಾಣ ಮಾಡುವಾಗ ಹೊಟ್ಟೆ ತೊಳ್ಸತ್ತೆ ಅಂತಾರೆ. ಹಾಗಾದಾಗ ಬಾಯಿಗೆ ಹಾಕೊಂಡ್ರೆ ಸ್ವಲ್ಪ ಹಿತವಾಗಿರುತ್ತೆ. ಓ ಹೌದಾ, ನನಗೆ ಗೊತ್ತೇ ಇರಲಿಲ್ಲ ಅಮ್ಮ. ಅಮ್ಮ, ತಾತ ಥೇಟ್ ಸ್ಕೂಲ್ ಮೇಸ್ಟ್ರು ಥರ ಕಾಣಿಸ್ತಿಲ್ವಾ? ಅಮ್ಮ, ನೀವು ಹೀಗೆ ಪಿಕ್ನಿಕ್ ಎಲ್ಲ ಹೋಗ್ತಾ ಇರೋದು ಇದೇ ಮೊದಲನೇ ಸಲ ಅನ್ನಿಸ್ತದೆ ಅಲ್ಲ? ಖುಷಿ ಆಗ್ತಿದ್ಯಾ? ಹೂ ಪುಟ್ಟ, ಇದೇ ಮೊದಲನೇ ಸಲ. ಈ ರೀತಿ ಸುತ್ತಕ್ಕೆ ಅಂತ ಯಾವತ್ತೂ ಹೋಗಿರ್ಲಿಲ್ಲ. ಮಾಧವ್ ಅವ್ರು ದೊಡ್ಡ ಮನಸ್ಸು ಮಾಡಿದ್ರಿಂದ ನಾವೆಲ್ಲರೂ ಹೀಗೆ ಒಟ್ಟಿಗೆ ಹೋಗೋಗಾಗ್ತಾ ಇದೆ. ಅದೇ ಖುಷಿ ನನಗೆ. ತಾತ, ಗಾಡಿ ಇಲ್ಲಿಗೆ ಬರುತ್ತೆ. ಮಾಧವ್ ಸರ್ಗೆ ನಾನು ಆಲ್ರೆಡಿ ಲೊಕೇಶನ್ ಶೇರ್ ಮಾಡಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಅದಲ್ಲಮ್ಮ ನನ್ನ ಚಿಂತೆ. ಈ ಶೇಷು ಟೈಮ್ಗೆ ಸರಿಯಾಗಿ ಬರ್ತೀನಿ ಅಂದಿದ್ದ, ಇನ್ನೂ ಬಂದಿಲ್ಲ. ಅಲ್ಲಿ ನೋಡಿ, ನೀವು ಹೇಳ್ತಿದ್ದಾಗೆ ಬಂದರು. ಪಾಪಿ ಚಿರಾಯು ಅಂತ ಕೇಳಿದ್ದೀಯಾ? ನೀನೇ ಅದು. ಇನ್ನು 2 ನಿಮಿಷಕ್ಕೆ ಏನೋ ಲೇಟಾಗಿ ಬಂದಿದ್ದಿದ್ರೆ ನೀನು ಬಿಟ್ಬಿಟ್ಟು ಹೊರಟಾಗ್ತಾ ಇದ್ವಿ. ಸುಮ್ಮನೆ ಬಿಲ್ಡಪ್ ತೊಗೋಬೇಡದತ್ತಣ. ನಾ ಇಲ್ಲದೆ ನಿನ್ನ ಕಾಲ ಕಳೆಯಬೇಕಲ್ಲ. ಅಟ್ಲೀಸ್ಟ್ ಕಾಲು ಎಳಿಸ್ಕೊಳಕ್ಕಾದ್ರೆ ನಾನು ಬೇಕು ತಾನೆ. ಸೋಗ್ರಾಡಿ, ಇದೇ ಬೇಕಲ್ಲಲ್ವಾ? ಹೋ ತಾತ. ತುಳಸಿ, ನಿನ್ನ ಮಗನಿಗೆ ಹೇಳು ಚಪ್ಪಲಿ ಕಳ್ಳ ದೊಡ್ಡ ಗಾಡಿನೇ ಮಾಡಿಸಿದ್ದ ಅಂತ. ಗುಡ್ ಮಾರ್ನಿಂಗ್ ದತ್ತ. ಹಾಯ್, ಗುಡ್ ಮಾರ್ನಿಂಗ್. ಬನ್ನಿ ನಿಧಾನ. ಪರವಾಗಿಲ್ಲ. ಡ್ರೈವರ್ ಹಾಗೆ ಪರವಾಗಿಲ್ವಾ? ಅಭ್ಯಾಸ ಇಲ್ಲ ತಾನೆ? ನಮ್ಮ ಹುಡುಗ ಬನ್ನಿ. ಹಾಯ್. ಏಳಕೊಂಡನವಾಡ ಗೋವಿಂದ ಗೋವಿಂದ.
ನಾವೇನು ತಿರುಪತಿಗೆ ಹೋಗ್ತಿದೀವ, ಪಿಕ್ನಿಕ್ ಕಣ. ಜೈ ಬದ್ರಂಗಿ. ಈ ಥರ ಶರ್ಟ್ ಹಾಕಿ ಅಭ್ಯಾಸನೇ ಇಲ್ಲ ಅಂದ್ರಿ ಮಾಧವ್ ಅವ್ರೆ. ನಿಮಗೆ ಚೆನ್ನಾಗಿ ಕಾಣುತ್ತೆ ಮಾಧವ್ ಅವ್ರೆ. ಥ್ಯಾಂಕ್ ಯು. ಎಸ್ ಬನ್ನಿ ಚಿಕ್ಕಮ್ಮ. ಪರವಾಗಿಲ್ಲ, ಕುತ್ಕೋವಿ. ನಿನ್ನೆ ಭಾವನ್ ಬರ್ಡೇ ವಿಷಯಕ್ಕೆ ಅಪ್ಸೆಟ್ ಆಗಿದೆಯಾ ಅನ್ನಿಸ್ತು, ಅದಕ್ಕೆ ಮಾತಾಡೋಣ ಅಂದ್ಕೊಂಡೆ. ಆದರೆ ನೀನು ಬ್ಯುಸಿ ಇದ್ದೆ. ಅಪ್ಸೆಟ್ ಏನೂ ಇಲ್ಲ ಚಿಕ್ಕಮ್ಮ, ಐ ಆಮ್ ಫೈನ್. ಗುಡ್, ನೀನು ಖುಷಿಯಾಗಿದ್ರೆ ಆಯಿತು. ಎಲ್ಲಿ ಪೂರ್ಣಿ ಕಾಣ್ತಿಲ್ವಲ್ಲ? ಓ, ಮರ್ತೇ ಬಿಟ್ಟಿದ್ದೆ. ಪಾಪಮ್ಮ ಹೇಳಿದರು ಪೂರ್ಣಿ ಭಾವನ್ ಜೊತೆ ಆಚೆ ಹೋಗಿದ್ದಾಳಂತೆ. ಭಾವನ್ ಜೊತೆ ಪಿಕ್ನಿಕ್ ಅಂತ ಗೊತ್ತಾದರೆ ಇವ್ನು ಈಗಲೇ ಫೋನ್ ಮಾಡಿ ವಾಪಸ್ ಕರೆಸ್ತಾನೆ. ಹಾಂ ಚಿಕ್ಕಮ್ಮ, ಪಿಕ್ನಿಕ್ಗೆ ಹೋಗಿದ್ದಾರೆ, ಒನ್ ಡೇ ಅಷ್ಟೇ. ಪಿಕ್ನಿಕಾ? ಚಿಕ್ಕಮ್ಮ, ಪೂರ್ಣಿಗೂ ಮನೇಲಿ ಇದ್ದು ಬೇಜಾರಾಗಿರುತ್ತೆ. ನಾನೇ ಕರ್ಕೊಂಡು ಹೋಗೋಣ ಅಂದರೆ ವರ್ಕ್ ಪ್ರೆಷರು. ಅವ್ರ ಜೊತೆ ಹೋದರೆ ಖುಷಿಯಾಗಿರ್ತಾಳೆ. ಅವಿನ ಈ ಮಾತು ಹೇಳ್ತಿರೋದು. ಮೊದಲೆಲ್ಲ ಭಾವನ್ ನೆರಳು ಕಂಡ್ರೂ ಆಗ್ತಿರ್ಲಿಲ್ಲ ಇವನಿಗೆ. ಹಾಗೆ ಬ್ರೈನ್ ವಾಶ್ ಮಾಡಿದ್ದೆ. ಆದರೆ ಈಗ ಪಿಕ್ನಿಕ್ ವಿಷಯನ ಎಷ್ಟು ಕೂಲಾಗಿ ತಗೊಳ್ತಿದ್ದಾನೆ. ಹೌದವಿ, ಒಳ್ಳೆಯದೇ ಆಯಿತು. ಇಬ್ರಿಗೂ ಸ್ವಲ್ಪ ಚೇಂಜ್ ಸಿಕ್ತಾಗತ್ತೆ. ಹೋದವರು ನಮ್ಮವರೇ ತಾನೆ, ಏನೂ ಸಮಸ್ಯೆ ಆಗಲ್ಲ ಅಲ್ವಾ? ಏನು ಪ್ರಾಬ್ಲಮ್ ಆಗಲ್ಲ ಚಿಕ್ಕಮ್ಮ, ಅವ್ರ ಕೆಫೆ ಟೀಮ್ ಜೊತೆ ಹೋಗಿರೋದಂತೆ. ಓ ಹೌದಾ? ಹಾಗಿದ್ರೆ ಸರಿ. ದೂರ ಏನೂ ಇಲ್ಲ ಚಿಕ್ಕಮ್ಮ, ಇವತ್ತೇ ಬಂದುಬಿಡ್ತಾರೆ, ನೀವು ಟೆನ್ಷನ್ ತೊಗೋಬೇಡಿ. ನೀನಿಷ್ಟು ಹೇಳಿದ್ಮೇಲೆ ನನಗೂ ಸಮಾಧಾನ. ಅಭಿ ಬೇಗ ಎದ್ದಿದೀಯಾ ಅನ್ಸುತ್ತೆ, ಹಸುವಾಗಿರುತ್ತೆ ಅಲ್ವಾ? ತಿಂಡಿಗೆ ಬಂದ್ಬಿಡು. ಹಾಂ ಚಿಕ್ಕಮ್ಮ, 5 minutes. ಸರಿ. ಶಾರ್ವರಿ, ಈ ಮನೆ ನಿನ್ನ ಕಂಟ್ರೋಲ್ನಿಂದ ಜಾರ್ತಿದೆ ಅನ್ನೋದಕ್ಕೆಲ್ಲ ಇವೆಲ್ಲ ಎವಿಡೆನ್ಸ್. ಅವಿ ಒಂದಾಗ್ತಿದ್ದಾರೆ. ಭಾವ ಅವಿ ಮಧ್ಯನೂ ಮೊದಲಿನ ಥರ ದ್ವೇಷ ಉಳ್ಕೊಂಡಿಲ್ಲ. ಇವರು ಬೇರೆ ಏಳೋ ಹಾಗೆ ಕಾಣ್ತಿದ್ದಾರೆ. ಎಲ್ಲ ಕೈ ಮೀರಿ ಹೋಗೋ ಮೊದಲು ನಾನೇನಾದರೂ ಮಾಡಬೇಕು, ಮಾಡೇ ಮಾಡ್ತೀನಿ. ಶೇಷು, ಈ ಕಡೆ ಬಾ, ನಾನು ಕಿಟಕಿ ಪಕ್ಕ ಕೂತ್ಕೋಬೇಕು. ನಾನು ಮೊದಲು ಬಂದಿದ್ದೀನಿ, ನಾನೇ ಕೂತ್ಕೊಳ್ಳೋದು ಇಲ್ಲಿ. ಫಸ್ಟ್ ನಾನು ಬಂದಿದ್ದು, ಬಸ್ ಹತ್ತಿದ್ದು ನಾನು ಅಲ್ಲಿ ಕೂತ್ಕೋಬೇಕು. ಅಯ್ಯೋ, ನೀವು ಫಸ್ಟ್ ಬಂದು ಹತ್ತಿದಾಗ ಇಲ್ಲೇ ಯಾಕೆ ಕೂಡ್ಲಿಲ್ಲಪ್ಪ? ಅಲ್ಲ ಕಣೋ, ಕ್ಯೂನಲ್ಲಿ ಫಸ್ಟ್ ನಿಂತಿದ್ದು ಯಾರಲ್ಲಿ? ಹೊರಗಡೆ. ನೀನು ತಾನೇ ಲೇಟಾಗಿ ಬಂದಿದ್ದೆ 2 ನಿಮಿಷ. ನೀನು ಬೇಗ ಬಂದಾಗ ಇಲ್ಲಿ ಕೂತ್ಕೋಬೇಕಾಗಿತ್ತಣ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಕಿಟಕಿ ಪಕ್ಕ ಬೇಕು ಅಂದರೆ ಬೇಕು ಅಷ್ಟೇ. ಎದ್ದು ಬಾ ಹಾಕಿರ. ಹೊರಗೆ ತುಂಬ ಬಿಸಿಲಿದೆ, ಅದಕ್ಕೆ ಕರ್ಟನ್ ಹಾಕಿರೋದು, ನೀನು ಕಾಣಿಸಲ್ಲ. ಓ, ಸೂರ್ಯನಿಗೆ ಅದೇನೋ ಟಾರ್ಚು ಅಂತಾರಲ್ಲ, ಪಂಚಾಯಿತಿ ಮಾಡೋವನಿಗೆ ಪಂಚಾಯಿತಿ ಮಾಡ್ತಿದೀಯ ನೀನು? ಇಪ್ಪಿ ಕಡಿಮೆ ಆಗಿರಬೇಕು. ತಿಂಡಿ ತಿಂದ್ರೆ ಸರಿ ಹೋಗುತ್ತೆ.
ಏನ ಸೌಂಡು? ಏಯ್ ಶೇಷ, ಕಿಟಕಿ ಪಕ್ಕ ಕೂತಿರೋದು ನಿದ್ದೆ ಮಾಡೋದಕ್ಕ? ಹೇಳ ಹೇಳ, ನಾನು ಆ ಕಡೆ ಕೂತ್ಕೊತೀನಿ. ಎಲ್ರಿಗೂ ನಿದ್ದೆ ಬರ್ತಿದೆ ಅಲ್ವಾ? ಅದಕ್ಕೆ ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಏನ್ ಐಡಿಯಾ ಕೊಡೋಣ ಅಂತ ವಿಷಯ ಹೇಳೋಣ. ಸೂಪರ್, ಬರೀ ಕನ್ನಡ ಹಾಡೇ ಆಡಬೇಕು. ಹೌದೌದು, ಚೆನ್ನಾಗಿರುತ್ತೆ. ಸರಿ, ಹಾಗಾದ್ರೆ 2 ಟೀಮ್ ಮಾಡೋಣ. ನಮ್ಮ ಟೀಮಲ್ಲಿ ನಾನು, ತುಳಸಿ ಅಮ್ಮ, ಸಂಧ್ಯಾ, ಮ್ಯಾಗಿ. ಹಾಗಾದ್ರೆ ನಾನು ಚಪ್ಪಲಿ ಕಳ್ಳ, ಸೋಗಲಾಡಿ, ಸಾದಾ ಸೀದಾ ಒಂದು ಟೀಮ್. ಏ ತಾತ, ಅದು ಸಾದಾ ಸೀದಾ ಅಲ್ಲ, ಸದಾ ಎಂಥದ ಒಂದು. ಆದ್ರೆ ನೀನು ನನ್ನ ತಾತ ಅಂತ ಕರೆದ್ರೆ ನಿನ್ನ ಸಾದಾ ಸೀದಾ ಅಂತ ಕರೆಯೋದು. ಸಾರಿ ಸರ್. ಆಗ ಬಾ ದಾರಿಗೆ. ನೀನೇನು ಶುರು ಮಾಡ್ತೀಯಾ ಇಲ್ಲ ನಮ್ಮ ಜಗಳ ನೋಡ್ಕೊಂಡು ನಿಂತಿರ್ತೀಯ? ಇದೊಂದು ಬಾಕಿ ಇತ್ತು, ಬೇಡ ಅಂದ್ರು ಕೇಳ್ದೆ ಕರ್ಕೊಂಬಂದ್ರು. ಈಗ ಆಟ ಅಂತೆ, ದೊಡ್ಡ ಕಾಟ. ಮೊದಲು ಯಾರು ಶುರು ಮಾಡ್ತಾರೆ? ಫಸ್ಟ್ ನಾವೇ ಶುರು ಮಾಡ್ತೀವಿ. ನಾನೇ ಫಸ್ಟ್ ಆಡ್ತೀನಿ. ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೆ. ಮೆಚ್ಚಿದೆ ಸೋಗಲಾಡಿ. ಈ ಆಟದ ರಿಸಲ್ಟ್ ಏನು ಅಂತ ಈಗಲೇ ಹೇಳ್ಬಿಟ್ಟೆ. ನಮ್ಮ ಜೊತೆ ಕಾಂಪೀಟ್ ಮಾಡಿ ಇವ್ರು ಗೆಲ್ತಾರ. ಗಾ ನಿಮಗೆ ಗಾನ. ಮೊದಲನೇ ರೌಂಡ್ಗೆ ಔಟ್ ಆಗೋ ಥರ ಇದ್ದಾರೆ. ಮೈ ಗಾಡ್, ಜ್ಞಾನ ಎಲ್ಲ ಎಲ್ಲಿಟ್ಕೊಂಡು ಕೆಲಸ ಮಾಡ್ತೀರಾ ನೀವು? ಇದೆಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಅನ್ನೋ ಐಡಿಯಾನಾದ್ರೂ ಇದೆಯಾ? ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು. ವಯಸ್ಸಾದ್ಮೇಲೆ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ಮಾಡ್ಬೇಕು? ಕ್ಷಮಿಸಿ ಚಿಕ್ಕಮ್ಮವ್ರೆ, ಯಾಕೋ BP ಲೋ ಅನ್ನಿಸ್ತು. ತಲೆ ಸುತ್ತು ಬಂತು. ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಕಾರಣ ಹೇಳ್ಬೇಡಿ. ಕೈಲಾಗಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗ್ತಿರ್ಬೇಕು. ದೀಪಿಕಾ, ಕರೆಕ್ಟ್. ಹರಿ ಹರಿ ಹರಿ. ನೀನು ಹಾಡು ಪ್ಲೀಸ್. ಓಕೆ. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ಕೆನ್ನೆ ಹಾಲು ಜೇನು ಸೇರಿದಂತೆ. ಏನಾಯ್ತು ಪಾಪಮ್ಮ? ಕೂತ್ಕೊಳ್ಳಿ. ನೀರು ಕುಡಿತೀರಾ? ಬೇಡ ಚಿಕ್ಕ, ಏನಾದ್ರೆ ಬೇಡ. ವಾಟ್ ಈಸ್ ದಿಸ್? ಇವನ್ನೆಲ್ಲ ಸೋಫಾ ಮೇಲೆ ಕೂರಿಸಿ ವಿಚಾರಿಸ್ಕೊಂತಿದ್ದೀರಾ? ದೀಪಿಕಾ, ಕ್ಯಾನ್ ಯು ಪ್ಲೀಸ್ ಕೀಪ್ ಕ್ವೈಟ್? ಚಿಕ್ಕಯ್ಯವ್ರೆ, ನನಗೆ ಏನೂ ಆಗಲಿಲ್ಲ, ಆರಾಮಾಗಿದ್ದೇನೆ. ಒಳ್ಳೆ ಡ್ರಾಮಾ.
ನೋಡಿ, ಈ ಮನೆಗೆ ಬಂದ ಮೇಲೆ ಇಲ್ಲಿ ಯಾರ್ಯಾರ ಸ್ಥಾನ ಏನೇನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಕೊಂಡಿದ್ದೆ. ಬಟ್ ಐ ಆಮ್ ರಾಂಗ್. ನಾನು ಅಭಿ ಅಮ್ಮನ ಕಳ್ಕೊಂಡಾಗ ಹಗಲು ರಾತ್ರಿ ನೋಡದೆ ನಮ್ಮ ಸೇವೆ ಮಾಡಿದವರು ಈ ಪಾಪಮ್ಮ. ತಮ್ಗೇನು ಮಾಡ್ಕೊಳ್ದೆ ನಮ್ಮ ಮನೆಗೆ ನಮಗೆ ಅಂತ ಜೀವನ ಸಾಗಿಸ್ತಾ ಇದ್ದಾರೆ. ಇವ್ರ ಮೇಲಾಗಲಿ ಇವ್ರ ಜೊತೆ ಕೆಲಸ ಮಾಡೋರ ಮೇಲಾಗಲಿ ಕೇವಲ ಮಾತಾಡಿದ್ದು ಗೊತ್ತಾದರೆ ಬನ್ನಿ ಪಾಪ.